ಅಲ್ಲ, ಈಗ ಒಂದು ಯೋಚನೆ ಮಾಡಿ. ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತೇಳಿ ಹೇಳಿ. ಅದ್ರ ಹಿನ್ನೆಲೆ ಯಾಕೆ ಅಂತೇಳಿ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲ ಹೌದು. ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು, ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಇವ್ರು ಯಾರು ಈಗ ಇಲ್ಲಿರೋ ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆ ಇರುವಂಥವ್ರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವ್ರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರವನ್ನು ಕೊಟ್ಟರೆ, ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರು ಏನು ಮಾಡೋಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರಲಿ, ಯಾವ ಇಂಟೆಲಿಜೆನ್ಸ್ ಇರಲಿ, ಯಾವ ಮಿಲಿಟ್ರಿ ಇರಲಿ, ಏನು ಮಾಡೋಕ್ಕಾಗುತ್ತೆ? ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ. ಆದರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದ್ದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನು ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು ಮಾಡ್ತೀರಿ? ಈ ಒಳಗಡೆ ಇರುವಂಥ ಎನಿಮಿಗಳ ಬಗ್ಗೆ ಏನು ಮಾಡ್ತೀರಿ? ಅಲ್ಲ, ಈಗ ಒಂದು ಯೋಚನೆ ಮಾಡಿ. ಮೊನ್ನೆ ಓಂ ಪ್ರಕಾಶ್ ಡಿ ಜಿ ಅವ್ರ ಮನೆಯಲ್ಲಿ ಅವರ ಹತ್ಯೆ ಆಯಿತು. ಹತ್ಯೆ ಆದಾಗ ಕೆಲವು ರೆಲೆವೆಂಟ್ ಕ್ವಶನ್ ಕೇಳಿದರು, ಇದರಲ್ಲಿ ಪೊಲೀಸ್ ಇಲಾಖೆ ಕ್ರಮ ತಗೊಳ್ಬೋದಿತ್ತು ಅಂತೇಳಿ ಹೇಳಿ. ಅದ್ರ ಹಿನ್ನೆಲೆ ಯಾಕೆ ಅಂತೇಳಿ ಹೇಳಿದರೆ ವಾಟ್ಸಪ್ ಗ್ರೂಪ್ನಲ್ಲಿ ಆಕೆ ಮೆಸೇಜ್ ಹಾಕಿದ್ದು ಎಲ್ಲ ಹೌದು. ಆದರೆ ಕಾಂಗ್ರೆಸ್ನವ್ರು ಏನಂತ ಹೇಳಿದರು, ಮನೆಯಲ್ಲಿ ಹೆಂಡ್ತಿನೇ ಚುಚ್ಚಿದ್ರೆ, ಮನೆ ಒಳಗಡೆ ಹೆಂಡ್ತಿನೇ ವಿರುದ್ಧವಾದರೆ ಏನು ಮಾಡೋಕ್ಕಾಗುತ್ತೆ ಅಂತ. ಇವ್ರು ಯಾರು ಈಗ ಇಲ್ಲಿರೋ ಈಗ ಈ ಭಯೋತ್ಪಾದಕರಿಗೆ ಸಪೋರ್ಟ್ ಕೊಡ್ತಾ ಇರೋರು, ಅವರಿಗೆ ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು ಯಾರು? ಮನೆ ಒಳಗಡೆ ಇರುವಂಥವ್ರು. ಅದನ್ನು ಅರ್ಥ ಮಾಡ್ಕೊಳ್ಳಿ. ಇದು ಭದ್ರತಾ ವೈಫಲ್ಯವಲ್ಲ. ಮನೆ ಒಳಗಡೆ ಇರುವಂಥವ್ರೆ ಪಾಕಿಸ್ತಾನದವ್ರಿಗೆ ಅಥವಾ ಈ ಥರ ಭಯೋತ್ಪಾದಕ ಚಟುವಟಿಕೆ ಮಾಡೋರಿಗೆ ಸಹಕಾರವನ್ನು ಕೊಟ್ಟರೆ, ಮಸೀದಿಗಳನ್ನು ಸ್ಲೀಪರ್ ಸೆಲ್ಗಳು ಮಾಡಿದರೆ ಯಾರು ಏನು ಮಾಡೋಕ್ಕಾಗುತ್ತೆ? ಯಾವ ಭದ್ರತೆ, ಯಾವ ಪೊಲೀಸ್ ಇರಲಿ, ಯಾವ ಇಂಟೆಲಿಜೆನ್ಸ್ ಇರಲಿ, ಯಾವ ಮಿಲಿಟ್ರಿ ಇರಲಿ, ಏನು ಮಾಡೋಕ್ಕಾಗುತ್ತೆ? ಮೋದಿಯವರು ಬಂದಾದ ನಂತರ ಗಡಿಗಳನ್ನು ಭದ್ರ ಮಾಡಿದ್ದಾರೆ. ಆದರೆ ಗಡಿ ಒಳಗಡೆ, ದೇಶದ ಒಳಗಡೆ ಇದ್ದಾರಲ್ಲ, ಈ ಧರ್ಮಾಂಧ ಮನಸ್ಥಿತಿಗಳಿದಾವಲ್ಲ, ಈ ಒಂದು ನಮ್ಮನ್ನು ಹೊಡಿಬೇಕು, ಹಿಂದೂ ಧರ್ಮವನ್ನು ಮುಗಿಸ್ಬೇಕು ಅಂತ ಹೊರಟಿದಾರಲ್ಲ, ಇವ್ರ ಬಗ್ಗೆ ಏನು ಮಾಡ್ತೀರಿ? ಈ ಒಳಗಡೆ ಇರುವಂಥ ಎನಿಮಿಗಳ ಬಗ್ಗೆ ಏನು ಮಾಡ್ತೀರಿ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.